Hello students, welcome back to our English class. In this class, we will try to understand 9th standard English poem, The Wonderful Words, written by Mary O'Neill. Dear students, ಇವತ್ತಿನ ತರಗತಿಯಲ್ಲಿ ನಾವು ಮ್ಯಾರಿ ಓ ನೇಲ್ ಅವರು ಬರೆದಿರುವಂಥ ದ ವಂಡರ್ಫುಲ್ ವರ್ಡ್ಸ್ ಅನ್ನುವಂಥ ಪೋಯಮನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಈ ಒಂದು ಪೋಯಮಲ್ಲಿ ಕವಿ ಈ ವರ್ಡ್ಸ್ ಅಂತ ಏನು ಕರಿತೀವಿ, ಕನ್ನಡದಲ್ಲಿ ನಾವು ಪದಗಳು ಅಂತ ಕರಿತೀವಿ, ಶಬ್ದಗಳು ಅಂತ ಕರಿತೀವಿ, ಇವುಗಳಿಗಿರ್ತಕ್ಕಂಥ ಶಕ್ತಿ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳಿರ್ಬೋದು, ವಿಚಾರಗಳಿರ್ಬೋದು, ಆಲೋಚನೆಗಳಿರ್ಬೋದು, ಇದನ್ನು ನಾವು ಮತ್ತೊಬ್ಬರಿಗೆ ಹೇಳಬೇಕಾಗಿತ್ತು ಅಥವಾ ಎಕ್ಸ್ಪ್ರೆಸ್ ಮಾಡಬೇಕಾಗಿತ್ತು ಅಂದರೆ ಅದಕ್ಕೆ ಒಂದೇ ಒಂದು ಮಾರ್ಗ ಇದೆ, ಅದೇ ವರ್ಡ್ಸ್ ಮೂಲಕನೇ ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅಲ್ವಾ. ನಮಗೇನು ಅನ್ನಿಸ್ತಾ ಇದೆ ಅಥವಾ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಹೊಸ ವಿಚಾರ ಬರ್ತಾ ಇದೆ, ಅದನ್ನು ಮತ್ತೊಬ್ಬರಿಗೆ ನಾವು ಕನ್ವೇ ಮಾಡಬೇಕಾಗಿತ್ತು ಅಥವಾ ತಿಳಿಸ್ಬೇಕಾಗಿತ್ತು ಅಂದರೆ ಈ ವರ್ಡ್ಸ್ಗಳು ನಮಗೆ ಸಹಾಯ ಮಾಡ್ತವೆ. ಈ ವರ್ಡ್ಸ್ಗಳಿಲ್ದೇ ನಮ್ಮಲ್ಲಿರ್ತಕ್ಕಂಥ ಭಾವನೆಗಳನ್ನ, ಆಲೋಚನೆಗಳನ್ನು ನಾವು ಮತ್ತೊಬ್ಬರಿಗೆ ಹೇಳ್ಕೊಳ್ಳೋಕ್ಕಾಗೋದೇ ಇಲ್ಲ. ಅದೇ ಈ ವರ್ಡ್ಸ್ಗಿರ್ತಕ್ಕಂಥ ಶಕ್ತಿ ಅನ್ನೋದನ್ನು ಈ ಒಂದು ಪೋಯಮಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಸರ್ವಜ್ಞ ತನ್ನ ಒಂದು ವಚನದಲ್ಲಿ ಹೇಳ್ತಾನೆ, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲಿದರಿದ್ದು ಬಲವಿಲ್ಲ ಸಾಹಿತ್ಯ ಅಂತ ಹೇಳ್ತಾನೆ. ಒಬ್ಬ ವ್ಯಕ್ತಿ ಎಲ್ಲ ವಿಷಯಗಳನ್ನ ತಿಳ್ಕೊಂಡಿದ್ದಾನೆ, ಅವನಿಗೆ ಎಲ್ಲ ಗೊತ್ತು ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ಬರಿಗೆ ಒಂದೊಂದು ವಿಷಯಗಳು ಗೊತ್ತಿರ್ತವೆ, ಬಟ್ ಕೆಲವರಿಗೆ ಗೊತ್ತಿದ್ರೂ ಕೂಡ ಏನಾಗುತ್ತೆ, ಅದನ್ನು ಸಾಹಿತ್ಯ ರೂಪದಲ್ಲಿ ಯಾರಿಗಾದ್ರೂ ಹೇಳೋದಾಗಲಿ ಬರೆದಿಡೋದಾಗಲಿ ಮಾಡೋದೇ ಇಲ್ಲ. ಈ ಥರ ಆದಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಆಲೋಚನೆಗಳು, ಹೊಸ ಹೊಸ ವಿಚಾರಗಳಿರ್ಬೋದು, ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದರೆ, ಮತ್ತೊಬ್ಬರಿಗೆ ಹೇಳಲಿಲ್ಲ ಅಂದರೆ, ಅಥವಾ ಸಾಹಿತ್ಯ ರೂಪದಲ್ಲಿ ಬರೆದಿಡಲಿಲ್ಲ ಅಂತಂದರೆ ನಮ್ಮ ಜೊತೆಗೇ ಆ ಆಲೋಚನೆಗಳೆಲ್ಲ ಕೊನೆಯಾಗಿಬಿಡ್ತವೆ. ನಾವು ಮತ್ತೊಬ್ಬರಿಗೆ ಹೇಳಿದಾಗ ಅದು ಮತ್ತೊಬ್ಬರಿಗೆ ಉಪಯೋಗ ಆಗ್ಬೋದು, ಅದರಿಂದ ಮತ್ತೆ ಹೊಸ ಹೊಸ ವಿಚಾರಗಳು ಹುಟ್ಕೋಬಹುದು. ಅದಕ್ಕೆ ಇಲ್ಲಿ ಕವಿ ಏನು ಹೇಳ್ತಾನೆ, ಈ ಶಬ್ದಗಳನ್ನು ನಾವು ಬಳಸೋದ್ರ ಮೂಲಕ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಲೋಚನೆಗಳು, ವಿಚಾರಗಳನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಬೇಕು. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆಗಳನ್ನ ವ್ಯಕ್ತ ಮಾಡೋದಕ್ಕೆ ಈ ವರ್ಡ್ಸ್ಗಳು ಮಾತ್ರ ಸಾಧ್ಯ. ಅವುಗಳನ್ನ ಬಳಸಿ ನಮ್ಮಲ್ಲಿರ್ತಕ್ಕಂಥ ವಿಚಾರಗಳನ್ನ ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾನೆ. ಹಾಗಾದರೆ ಈ ಪೋಯಮಲ್ಲಿ ಕವಿ ಏನು ಹೇಳಿದ್ದಾರೆ ಅನ್ನೋದನ್ನು ಈಗ ಲೈನ್ ಬೈ ಲೈನ್ ನೋಡ್ತಾ ಹೋಗೋಣ. ನೆವರ್ ಲೆಟ್ ಎ ಥಾಟ್ ಶ್ರಿವಲ್ ಆ್ಯಂಡ್ ಡೈ ಫಾರ್ ವಾಂಟ್ ಆಫ್ ಎ ವೇ ಟು ಸೇ ಇಟ್. ನೆವರ್ ಲೆಟ್ ಎ ಥಾಟ್ ಶ್ರಿವಲ್ ಆ್ಯಂಡ್ ಡೈ. ನಿಮ್ಮ ಮನಸ್ಸಿನಲ್ಲಿ ಏನಾದ್ರು ಒಂದು ಥಾಟ್ ಇತ್ತಂದರೆ, ಆಲೋಚನೆ ಇತ್ತಂದರೆ, ಇನ್ಯಾವುದೇ ವಿಚಾರ ಇತ್ತು ಅಂತಂದರೆ ಅದನ್ನು ಶ್ರಿವಲ್ ಆ್ಯಂಡ್ ಡೈ. ಶ್ರಿವಲ್ ಅಂತಂದರೆ ಬಾಡಿ ಹೋಗೋದು, ಒಣಗೋಗ್ಬಿಡೋದು, ಮತ್ತು ಸತ್ತು ಹೋಗ್ಬಿಡೋದು. ನಿಮ್ಮಲ್ಲಿರ್ತಕ್ಕಂಥ ಈ ಆಲೋಚನೆಗಳನ್ನ, ವಿಚಾರಗಳನ್ನ ನಿಮ್ಮ ಮನಸ್ಸಿನಲ್ಲಿನೇ ಅವು ಬಾಡಿ ಹೋಗಿ ಅಲ್ಲೇ ಸತ್ತು ಹೋಗೋದಕ್ಕೆ ಬಿಡಬೇಡಿ. ಫಾರ್ ಎ ವಾಂಟ್ ಆಫ್ ಎ ವೇ ಟು ಸೇ ಇಟ್. ಇದನ್ನು ಯಾವ ರೀತಿ ಹೇಳೋದು, ನಮಗೆ ಭಾಷೆನೇ ಬರಲ್ಲ, ಬರೆಯೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಮನಸ್ಸಿನಲ್ಲಿನೇ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳೇನಿರ್ತವೆ ಅವು ನಿಮ್ಮ ಮನಸ್ಸಿನಲ್ಲಿನೇ ಕೊನೆಯಾಗೋದು ಬೇಡ, ಅಲ್ಲಿನೇ ಬಾಡಿ ಅಲ್ಲಿನೇ ಸತ್ತು ಹೋಗೋದು ಬೇಡ, ಅದನ್ನು ಎಕ್ಸ್ಪ್ರೆಸ್ ಮಾಡಿ ಅಂತ ಕವಿ ಹೇಳ್ತಾ ಇದ್ದಾನೆ. ಫಾರ್ ಇಂಗ್ಲೀಷ್ ಈಸ್ ಎ ವಂಡರ್ಫುಲ್ ಗೇಮ್ ಆ್ಯಂಡ್ ಆಲ್ ಆಫ್ ಯು ಕ್ಯಾನ್ ಪ್ಲೇ ಇಟ್. ಇಂಗ್ಲೀಷ್ ಈಸ್ ಎ ವಂಡರ್ಫುಲ್ ಗೇಮ್. ಇಲ್ಲಿ ಇಂಗ್ಲೀಷ್ ಪೋಯಮ್ ಇದೆ, ಅದಕ್ಕೆ ಅವರು ಇಂಗ್ಲೀಷ್ ಭಾಷೆ ಹೇಳ್ತಿದ್ದಾರೆ. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳು ಕೂಡ ಒಂದು ವಂಡರ್ಫುಲ್ ಗೇಮ್ ಅಂತ ಹೇಳ್ಬೋದು. ಇಲ್ಲಿ ಇಂಗ್ಲೀಷ್ ಈಸ್ ಎ ವಂಡರ್ಫುಲ್ ಗೇಮ್ ಅಂತ ಹೇಳಿದರೆ ಈ ಭಾಷೆ ಅನ್ನತಕ್ಕಂಥದ್ದು ಒಂದು ಆಟ ಇದ್ದಂಗೆ, ಅದ್ಭುತವಾಗಿರ್ತಕ್ಕಂಥ ಆಟ. ಆ್ಯಂಡ್ ಆಲ್ ಆಫ್ ಯು ಕ್ಯಾನ್ ಪ್ಲೇ ಇಟ್. ಎಲ್ಲರೂ ಆಟ ಆಡ್ಬೋದು ಇದನ್ನು. ಚಿಕ್ಕವರು, ವಿದ್ಯಾರ್ಥಿಗಳು ಮಾತ್ರ ಅಂತಲ್ಲ, ದೊಡ್ಡವರು ಇರ್ಬೋದು, ವಯಸ್ಸಾದವರು ಇರ್ಬೋದು, ಬಟ್ ಎಲ್ಲರೂ ಕೂಡ ಈ ಆಟನ ಆಡ್ಬೋದು. ಹಾಗಾದರೆ ಅದು ವಂಡರ್ಫುಲ್ ಗೇಮ್ ಹೇಗೆ ಅನ್ನೋದನ್ನು ನೆಕ್ಸ್ಟ್ ಅಂಜದಲ್ಲಿ ಹೇಳ್ತಾರೆ ನೋಡಿ. ಆಲ್ ದಟ್ ಯು ಡೂ ಈಸ್ ಮ್ಯಾಚ್ ದ ವರ್ಡ್ಸ್ ಟು ದ ಬ್ರೈಟೆಸ್ಟ್ ಥಾಟ್ಸ್ ಇನ್ ಯುವರ್ ಹೆಡ್. ಆ ಗೇಮ್ ಹೆಂಗೆ, ಇಂಗ್ಲೀಷ್ ಇಸ್ ಎ ವಂಡರ್ಫುಲ್ ಗೇಮ್ ಅಂತ ಹೇಳ್ತಾರಲ್ಲ, ಅದು ಹೆಂಗೆ ಗೇಮ್ ಅಂತಂದರೆ ಇಲ್ಲಿ ನೀವು ಮಾಡ್ತಕ್ಕಂಥದ್ದು ಇಷ್ಟೇ. ಏನು ಮಾಡೋದು, ಮ್ಯಾಚ್ ದ ವರ್ಡ್ಸ್. ಹೊಂದಿಸಿ ಬರೆಯಿರಿ ಅಂತ ತಮಗೆ ಗೊತ್ತಿದೆ ಅಲ್ವಾ. ಈ ಹೊಂದಿಸಿ ಬರೆಯೋದು ಅಂದರೆ ಮ್ಯಾಚ್ ಮಾಡೋದು. ಯಾವುದಕ್ಕೆ, ಟು ದ ಬ್ರೈಟೆಸ್ಟ್ ಥಾಟ್ಸ್ ಇನ್ ಯುವರ್ ಹೆಡ್. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಥಾಟ್ಸ್ ಏನಿರ್ತವೆ, ಆಲೋಚನೆಗಳೇನಿರ್ತವೆ, ವಿಚಾರಗಳೇನಿರ್ತವೆ, ಆ ವಿಚಾರಕ್ಕೆ ತಕ್ಕಂಥ ವರ್ಡ್ಸ್ಗಳನ್ನು ನೀವಿಲ್ಲಿ ಮ್ಯಾಚ್ ಮಾಡಬೇಕು. ಅಂದರೆ ತಾವು ಇದನ್ನು ದಿನ ಮಾಡ್ತಾನೆ ಇರ್ತೀರ. ಈಗ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಇಮೇಜ್ ಇದೆ ಅಂತ ತಿಳ್ಕೊಳ್ಳಿ. ಮಾವಿನ ಮರದ ಚಿತ್ರ ಇದೆ. ಮಾವಿನ ಮರ ಅಂತ ಪದ ಬಳಸಿಬಿಟ್ರೆ ಸಾಕು, ಎದುರಿಗೆ ಇದ್ದ ವ್ಯಕ್ತಿಗೆ ಮಾವಿನ ಮರ ಅಂದರೆ ಏನು, ಅದು ಹೇಗಿರ್ತದೆ ಅನ್ನೋ ಎಲ್ಲ ವಿಚಾರಗಳು ಬಂದುಬಿಡ್ತವೆ. ಹಾಗೇನೆ ನಾವಿಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಮಾಡಬೇಕು. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆಗಳಿದ್ದಾವೆ, ಅದನ್ನು ಮತ್ತೊಬ್ಬರಿಗೆ ಹೇಳಬೇಕಾಗಿತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಅದಕ್ಕೆ ಮ್ಯಾಚ್ ಆಗುವಂಥ ವರ್ಡ್ಸ್ನ ಬಳಸಿ ನಾವು ಅದನ್ನು ಮತ್ತೊಬ್ಬರಿಗೆ ಹೇಳೋದು. ಇದು ಒಂದು ಆಟ ಇದ್ದಂಗೆ. ಅದಕ್ಕೆ ಇಲ್ಲಿ ವಂಡರ್ಫುಲ್ ಗೇಮ್ ಅಂತ ಹೇಳ್ತಾರೆ. ಸೊ ದ್ಯಾಟ್ ದೇ ಕಮ್ ಔಟ್ ಕ್ಲಿಯರ್ ಆ್ಯಂಡ್ ಟ್ರೂ. ಈ ಥರ ನೀವು ಕರೆಕ್ಟ್ ಆಗಿರ್ತಕ್ಕಂಥ ವರ್ಡ್ಸನ್ನು ಬ್ರೈಟ್ ಆಗಿರ್ತಕ್ಕಂಥ ಥಾಟ್ಸ್ಗೆ ಕರೆಕ್ಟಾಗಿ ಮ್ಯಾಚ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆಗಳು ಮತ್ತೊಬ್ಬರಿಗೆ ಸರಿಯಾದ ರೀತಿಯಲ್ಲಿ ತಲುಪ್ತವೆ. ದೇ ಕಮ್ ಔಟ್ ಕ್ಲಿಯರ್ ಆ್ಯಂಡ್ ಟ್ರೂ. ಏನೋ ಕನ್ಫ್ಯೂಷನ್ ಇಲ್ದಂಗೆ ಮತ್ತೊಬ್ಬರಿಗೆ ನೀವು ಹೇಳ್ತಕ್ಕಂಥ ಮಾತುಗಳು ಸರಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಹ್ಯಾಂಡ್ಸಮ್ಲಿ ಗ್ರೂಮ್ಡ್ ಆ್ಯಂಡ್ ಫೆಡ್. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆಗಳನ್ನ ಹ್ಯಾಂಡ್ಸಮ್ಲಿ ಗ್ರೂಮ್ಡ್ ಅಂದರೆ ತುಂಬ ಅಲಂಕಾರಿಕವಾಗಿ, ತುಂಬ ಚೆನ್ನಾಗಿರ್ತಕ್ಕಂಥ ಪದಗಳನ್ನ ಬಳಸಿ ಅದನ್ನು ಮತ್ತೊಬ್ಬರಿಗೆ ಹೇಳಿ ಅದು ತುಂಬ ಅರ್ಥಪೂರ್ಣವಾಗಿ
ಮತ್ತೊಬ್ಬರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ನಾವು ಯಾವುದೋ ವಸ್ತುನ ಮಾರಬೇಕಾಗಿತ್ತು ಅಥವಾ ತರಕಾರಿನೇ ಇರ್ಬೋದು, ಇನ್ಯಾವುದೋ ತಿನ್ನೋ ಐಟಮ್ ಇರ್ಬೋದು, ಅದನ್ನು ಕಸ್ಟಮರ್ಸ್ ತಗೋಬೇಕಂದ್ರೆ ಏನು ಮಾಡ್ತೀವಿ, ತುಂಬ ಚೆನ್ನಾಗಿ ಅದನ್ನು ತೊಳೆದು ಅಲ್ವಾ ನೀಟಾಗಿಟ್ಟು ಅಟ್ರಾಕ್ಟಿವ್ ಆಗಿರೋ ಥರ ಮಾಡ್ತೀವಿ. ಅವಾಗ ಕಸ್ಟಮರ್ಸ್ ಬಂದುಬಿಟ್ಟು ಅದನ್ನು ಕೊಂಡ್ಕೊಳ್ತಾರೆ. ಹಾಗೆಯೇ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆಗಳು ಮತ್ತೊಬ್ಬರಿಗೆ ರೀಚ್ ಆಗಬೇಕಾಗಿತ್ತು, ಮತ್ತೊಬ್ಬರು ಅದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕಾಗಿತ್ತು ಅಂದರೆ ತುಂಬ ಸುಂದರವಾಗಿರ್ತಕ್ಕಂಥ ಪದಗಳನ್ನ ಬಳಸಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆಗಳನ್ನ ಹೊರಗೆ ಹಾಕಿ ಅಂತ ಕವಿ ಹೇಳ್ತಾ ಇದ್ದಾರೆ. ಫಾರ್ ಮೆನಿ ಆಫ್ ದ ಲವ್ಲಿಯೆಸ್ಟ್ ಥಿಂಗ್ಸ್ ಹ್ಯಾವ್ ನೆವರ್ ಎಟ್ ಬೀನ್ ಸೆಡ್. ಯಾಕೆ ಅಂದರೆ ಜಗತ್ತಿನಲ್ಲಿ ಎಲ್ಲ ವಿಚಾರಗಳನ್ನು ಆಲ್ರೆಡಿ ಹೇಳಿ ಮುಗಿಸಾಗಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಹೊಸ ಹೊಸ ವಿಚಾರಗಳು ಪ್ರತಿದಿನ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಹುಟ್ಟುತ್ತಾನೆ ಇರ್ತವೆ ಅಲ್ವಾ. ಹಾಗೇನೆ ಎಲ್ಲ ಹೇಳಿ ಮುಗಿದಿಲ್ಲ. ನಿಮ್ಮಲ್ಲಿರ್ತಕ್ಕಂಥ ಆಲೋಚನೆಗಳು ಅಥವಾ ಇನ್ನೂ ಬೇರೆ ಬೇರೆ ಆಲೋಚನೆಗಳೆಲ್ಲ ಜಗತ್ತಿನಲ್ಲಿ ಹೇಳಿಲ್ಲ, ಅದನ್ನು ಹೇಳಬೇಕಾಗಿರ್ತದೆ. ನಾವು ಹೇಳಿದಾಗಲೇ ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ವಿಚಾರಗಳು ಹುಟ್ಕೊಳ್ತವೆ. ಹಾಗೆ ಜಗತ್ತಿನಲ್ಲಿ ಇನ್ನೂ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಹೊರಹೊಮ್ಮಬೇಕಾಗಿದೆ. ಅದಕ್ಕೆ ನೀವೇನು ಮಾಡಬೇಕು, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆಗಳನ್ನ, ವಿಚಾರಗಳನ್ನ ಈ ಪದಗಳನ್ನ ಬಳಸಿ ಎಕ್ಸ್ಪ್ರೆಸ್ ಮಾಡಿ, ಹೇಳಿ, ಬರೀರಿ. ಅವಾಗ ಮತ್ತೊಬ್ಬರಿಗೆ ಅದರಿಂದ ಮೋಟಿವೇಶನ್ ಆಗ್ಬೋದು ಅಥವಾ ಅವ್ರಿಗೆ ಬೇರೆ ಇನ್ಯಾವುದೋ ರೀತಿಯಿಂದ ಸಹಾಯ ಆಗ್ಬೋದು ಅಥವಾ ಹೊಸ ಹೊಸ ಅನ್ವೇಷಣೆಗಳು ಕೂಡ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಇದೆಲ್ಲ ಸಾಧ್ಯ ಆಗೋದು ಯಾವಾಗ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಆಲೋಚನೆಗಳನ್ನು ನಾವು ಪದಗಳನ್ನ ಬಳಸಿ ಮತ್ತೊಬ್ಬರಿಗೆ ಹೇಳಿದಾಗ, ಎಕ್ಸ್ಪ್ರೆಸ್ ಮಾಡಿದಾಗ ಮಾತ್ರ ಸಾಧ್ಯ ಅಂತ ಕವಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಸ್ಟಾಂಜಾದಲ್ಲಿ ಏನು ಹೇಳ್ತಾರೆ ನೋಡಿ, ವರ್ಡ್ಸ್ ಆರ್ ದ ಫುಡ್ ಆ್ಯಂಡ್ ಡ್ರೆಸ್ ಆಫ್ ಥಾಟ್, ದೇ ಗಿವ್ ಇಟ್ ಇಟ್ಸ್ ಬಾಡಿ ಆ್ಯಂಡ್ ಸ್ವಿಂಗ್. ಈ ಪದಗಳು ಹೇಗೆ ಕೆಲಸ ಮಾಡ್ತವೆ ಅಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಈ ಥಾಟ್ಸ್ ಏನಿರ್ತವೆ, ಆಲೋಚನೆಗಳಿರ್ತವೆ, ಅವುಗಳಿಗೆ ಈ ವರ್ಡ್ಸ್ಗಳೇ ಫುಡ್ ಆ್ಯಂಡ್ ಡ್ರೆಸ್, ಆಹಾರ ಮತ್ತು ಬಟ್ಟೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಥಾಟ್ಸ್ ಏನಿದ್ದಾವೆ ಅವುಗಳನ್ನ ನಾವು ಪದಗಳಿಲ್ಲದೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಕಾರ ಇರಲ್ಲ, ಅವು ನಿರಾಕಾರವಾಗಿರ್ತವೆ, ಕಣ್ಣಿಗೆ ಕಾಣಿಸೋದೇ ಇಲ್ಲ ಅಲ್ವಾ. ನಾವು ಪದಗಳ ಮೂಲಕ ಹೇಳಿದಾಗೇ ಅದು ಮತ್ತೊಬ್ಬರ ಕಿವಿ ಮೂಲಕ ಕೇಳಿ, ಓ ಇದೇ ವಿಚಾರ ಇವನ ಮನಸ್ಸಿನಲ್ಲಿದೆ ಅಂತ ಕೇಳೋರಿಗೂ ಕೂಡ ಅರ್ಥ ಆಗುತ್ತೆ. ಹಾಗಾಗಿ ಈ ವರ್ಡ್ಸ್ಗಳು ಹೇಗೆ ಕೆಲಸ ಮಾಡ್ತವೆ ಅಂದರೆ ಈ ಥಾಟ್ಗೆ ಫುಡ್ ಆ್ಯಂಡ್ ಡ್ರೆಸ್ ಆಗಿ ಕೆಲಸ ಮಾಡ್ತವೆ. ದೇ ಗಿವ್ ಇಟ್ ಇಟ್ಸ್ ಬಾಡಿ ಆ್ಯಂಡ್ ಸ್ವಿಂಗ್. ಈ ಪದಗಳೇ ಈ ಆಲೋಚನೆಗಳಿಗೆ ಒಂದು ಶೇಪ್ ಕೊಡ್ತವೆ, ಒಂದು ಆಕಾರ ಕೊಡ್ತವೆ. ಅವು ಕಣ್ಣಿಗೆ ಕಾಣಿಸದೇ ಇರೋದ್ರಿಂದ ನಮಗದು ಅರ್ಥ ಆಗಬೇಕಾಗಿತ್ತು ಅಂದರೆ ಈ ವರ್ಡ್ಸ್ಗಳೇ ಬೇಕಲ್ವಾ. ಈ ವರ್ಡ್ಸ್ಗಳು ಈ ಥಾಟ್ಸ್ಗಳಿಗೆ ಬಾಡಿ ಅಂದರೆ ಒಂದು ಆಕಾರವನ್ನು ಕೊಡ್ತವೆ. ಸ್ವಿಂಗ್, ಇಲ್ಲಿ ಸ್ವಿಂಗ್ ಅಂತಂದರೆ ಸ್ಟೈಲ್ ಅಂತ ಅಂದ್ಕೊಳ್ಳಿ, ರಿದಮ್ ಅಂತ ಅಂದ್ಕೊಳ್ಳಿ ಅಥವಾ ಫ್ಲೋ ಅಂತ ಅರ್ಥ ಮಾಡ್ಕೊಳ್ಳಿ. ನಾವು ಮಾತನಾಡುವಾಗ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆಗಳಿಗೆ ಸರಿಯಾಗಿರ್ತಕ್ಕಂಥ ಪದಗಳನ್ನ ಬಳಸ್ತಾ ಅದು ಹೇಳಿದಾಗ ಒಂದು ಮೂರ್ತ ಸ್ವರೂಪವಾಗಿ ಅದು ಮತ್ತೊಬ್ಬರಿಗೆ ಅರ್ಥ ಆಗುತ್ತೆ. ಅಂಡ್ ಎವ್ರಿ ಒನ್ ಈಸ್ ಲಾಂಗಿಂಗ್ ಟುಡೇ ಟು ಹಿಯರ್ ಸಮ್ ಫ್ರೆಶ್ ಆ್ಯಂಡ್ ಬ್ಯೂಟಿಫುಲ್ ಥಿಂಗ್ಸ್. ಕೇಳಿದ್ದನ್ನೇ ಮತ್ತೆ ಮತ್ತೆ ಕೇಳೋದಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ಹೊಸ ವಿಚಾರಗಳನ್ನ ಕೇಳಬೇಕು, ಹೊಸ ಅದನ್ನು ತಿಳ್ಕೋಬೇಕು, ಹೊಸ ಹೊಸ ಆಲೋಚನೆಗಳು ನಮ್ಮ ಹತ್ರ ಬರ್ತಾ ಇರಬೇಕು. ಯಾಕಂದರೆ ಪ್ರತಿಯೊಬ್ಬರು ಕೂಡ ಏನು ಮಾಡ್ತಾರೆ, ಹೊಸ ಆಲೋಚನೆಗಳನ್ನ ಕೇಳೋಣ, ಮತ್ತೆ ಕೇಳಿದ್ದನ್ನೇ ಮತ್ತೆ ಕೇಳೋಕ್ಕೆ ಅವ್ರಿಗೂ ಇಷ್ಟ ಇರಲ್ಲ. ಸಮ್ ಫ್ರೆಶ್ ಆ್ಯಂಡ್ ಬ್ಯೂಟಿಫುಲ್ ಥಿಂಗ್ಸ್, ಹೊಸ ವಿಚಾರಗಳು, ಸುಂದರವಾಗಿರ್ತಕ್ಕಂಥ ವಿಚಾರಗಳು, ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಜನ ಯಾವತ್ತೂ ಕೂಡ ಕೇಳೋದಕ್ಕೆ ರೆಡಿ ಇರ್ತಾರೆ. ಹಾಗಾಗಿ ನಿಮ್ಮಲ್ಲಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳಿ, ಅದನ್ನು ಮತ್ತೊಬ್ಬರಿಗೆ ಹೇಳಿ, ಎಕ್ಸ್ಪ್ರೆಸ್ ಮಾಡಿ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಈ ಪೋಯಮ್ನ ಲಾಸ್ಟ್ ಸ್ಟಾಂಜಾದಲ್ಲಿ ಕವಿ ಏನು ಹೇಳ್ತಾರೆ ನೋಡಿ, ಬಟ್ ಓನ್ಲಿ ವರ್ಡ್ಸ್ ಕ್ಯಾನ್ ಫ್ರೀ ಎ ಥಾಟ್ ಫ್ರಾಮ್ ಇಟ್ಸ್ ಪ್ರಿಸನ್ ಬಿಹೈಂಡ್ ಯುವರ್ ಐಸ್. ಕಲ್ಪನೆ ಮಾಡ್ಕೊಳ್ಳಿ, ಈ ಥಾಟ್ಸ್ಗಳೆಲ್ಲ ಪ್ರಿಸನ್ನಲ್ಲಿದ್ದಾವೆ. ಪ್ರಿಸನ್ ಅಂತಂದರೆ ಜೈಲ್ ಅಂತ ತಿಳ್ಕೊಳ್ಳಿ. ಜೈಲಿನಲ್ಲಿ ಬಂದಿ ಆಗಿದ್ದಾವಂತೆ. ಆ ಜೈಲ್ ಎಲ್ಲಿದೆ ಅಂತಂದರೆ ಬಿಹೈಂಡ್ ಯುವರ್ ಐಸ್, ನಿಮ್ಮ ಕಣ್ಣುಗಳ ಹಿಂದೆ. ಅಂದರೆ ನಿಮ್ಮ ಕಣ್ಣುಗಳ ಹಿಂದೆ ಏನಿರ್ತದೆ, ಮೆದುಳು ಇರ್ತದೆ, ಮನಸ್ಸಿರ್ತದೆ. ಆ ಮನಸ್ಸಿನಲ್ಲಿ, ಆ ಮೆದುಳಲ್ಲಿ ಆ ಥಾಟ್ಗಳು ಬಂದಿ ಆಗಿದ್ದಾವೆ. ಅಂತ ಬಂದಿ ಆಗಿರ್ತಕ್ಕಂಥ ಥಾಟ್ ಫ್ರೀ ಮಾಡಬೇಕಾಗಿತ್ತು, ಅದನ್ನು ರಿಲೀಸ್ ಮಾಡಬೇಕಾಗಿತ್ತು, ಹೊರಗಡೆ ತರಬೇಕಾಗಿತ್ತು ಅಂದರೆ ಅದು ಕೇವಲ ವರ್ಡ್ಸ್ಗಳಿಂದ ಮಾತ್ರ ಸಾಧ್ಯ ಅಂತ ಕವಿ ಹೇಳ್ತಾನೆ. ಹೀಗೆ ನಮ್ಮ ತಲೆಯಲ್ಲಿ ವಿಚಾರಗಳಿದ್ದಾಗ ನಾವು ಹೊರಗೆ ಹಾಕದೇ ಇದ್ದರೆ ಅದೊಂಥರ ಆ ವಿಚಾರಗಳನ್ನ ಜೈಲಿನಲ್ಲಿ ಇಟ್ಟಂಗಾಗತ್ತೆ. ನಾವು ಅವಾಗ ಏನು ಮಾಡಬೇಕು, ಈ ವರ್ಡ್ಸ್ಗಳನ್ನ ಬಳಸಿ ಆ ಪ್ರಿಸನ್ನಲ್ಲಿರ್ತಕ್ಕಂಥ, ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆಗಳನ್ನು ಹೊರಗೆ ಹಾಕಬೇಕು. ಆವಾಗ ಅವಕ್ಕೊಂಥರ ಸ್ವತಂತ್ರ ಸಿಗುತ್ತೆ ಅಂತ ಕವಿ ಹೇಳ್ತಾ ಇದ್ದಾರೆ. ಮೇ ಬಿ ಯುವರ್ ಮೈಂಡ್ ಈಸ್ ಹೋಲ್ಡಿಂಗ್ ನೌ ಎ ಮಾರ್ವೆಲಸ್ ನ್ಯೂ ಸರ್ಪ್ರೈಸ್. ಯಾರಿಗೆ ಗೊತ್ತು, ಈಗ ಯಾರು ಓದ್ತಾ ಇದ್ದೀರಾ, ಯಾರು ಕೇಳ್ತಾ ಇದ್ದೀರಾ, ಅಥವಾ ಯಾರದೇ ಮನಸ್ಸಲ್ಲಿ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಇರಬಹುದು ಅಲ್ವಾ, ಬರಬಹುದು. ಜಗತ್ತಲ್ಲಿ ಯಾರೂ ಅಂಥ ವಿಚಾರಗಳನ್ನ ಹೇಳಿರ್ಲಿಕ್ಕಿಲ್ಲ. ಅಂಥ ವಿಚಾರಗಳು, ಅಂಥ ಆಲೋಚನೆಗಳು, ಅಂಥ ಐಡಿಯಾಸ್ಗಳು ಕೂಡ ತಮ್ಮ ಮನಸ್ಸಿನಲ್ಲಿ ಇರಬಹುದು. ಯಾರ ಮನಸ್ಸಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಆಲೋಚನೆಗಳು ಇದ್ದಾವೆ ಅಂತ ಯಾರಿಗೂ ಕೂಡ ಹೇಳೋಕ್ಕಾಗಲ್ಲ. ಅಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ತಮ್ಮ ಮನಸ್ಸಿನಲ್ಲಿ ಇರ್ಬೋದು. ಅದನ್ನು ಹೊರಗೆ ಹಾಕಿ ಎಕ್ಸ್ಪ್ರೆಸ್ ಮಾಡಿ, ಯಾವುದ್ರ ಮೂಲಕ, ಈ ಪದಗಳನ್ನ, ಈ ವರ್ಡ್ಸನ್ನು ಬಳಸಿ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಮತ್ತೊಬ್ಬರ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಥವಾ ಬರೆದಿಡಿ ಅಂತ ಕವಿ ಹೇಳ್ತಾ ಇದ್ದಾನೆ. ಹೀಗೆ ಕವಿ ಈ ಇಡೀ ಪೋಯಮಲ್ಲಿ ಈ ಪದಗಳ
ಪದಗಳಿಗೆ, ಈ ವರ್ಡ್ಸ್ ಅಂತ ಏನು ಹೇಳ್ತೀವಲ್ಲ ಅವುಗಳಿಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಬಗ್ಗೆ ಹೇಳ್ತಾರೆ. ಜಗತ್ನಲ್ಲಿ ಈ ವರ್ಡ್ಸ್ಗಳೇ ಇರಲಿಲ್ಲ ಅಂತಂದರೆ ಒಬ್ಬರ ವಿಚಾರಗಳು, ಒಬ್ಬರ ಆಲೋಚನೆಗಳು ಮತ್ತೊಬ್ಬರಿಗೆ ಗೊತ್ತಾಗ್ತಾನೆ ಇರಲಿಲ್ಲ. ಅವರು ಸತ್ತು ಹೋದಾಗ ಅವ್ರ ಜೊತೆಗೇನೆ ಅವು ಕೂಡ ಕೊನೆಯಾಗಿಬಿಡ್ತಾ ಇದ್ವು ಅಲ್ವಾ. ನಾವು ಹಳೆಯ ಕಾಲದಿಂದ ನೋಡ್ತಾ ಇದ್ವಿ, ವೇದ ಉಪನಿಷತ್ತು ಇರ್ಬೋದು, ಭಗವದ್ಗೀತೆ ಇರ್ಬೋದು, ಬೈಬಲ್ ಇರ್ಬೋದು ಅಲ್ವಾ. ಅಲ್ಲಿರ್ತಕ್ಕಂಥ ಅದ್ಭುತ ವಿಚಾರಗಳನ್ನ ಅವರು ಬರೆದಿಟ್ಟಿದ್ದಾರೆ, ಮತ್ತೊಬ್ಬರಿಗೆ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಅವುಗಳು ನಮಗೆ ಇವತ್ತು ಕೂಡ ಸಿಗುತ್ತಾ ಇದ್ದಾವೆ. ಅವ್ರು ಈ ಥರ ಹೇಳಿರಲಿಲ್ಲ, ಬರೆದಿಟ್ಟಿರಲಿಲ್ಲ ಅಂದರೆ ಅಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಕೂಡ ಅವ್ರ ಜೊತೆಗೇ ಕೊನೆಯಾಗಿ ಹೋಗ್ತಾ ಇತ್ತು. ಹೀಗೆ ನಮ್ಮಲ್ಲಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಎಕ್ಸ್ಪ್ರೆಸ್ ಮಾಡಿ ಈ ಪದಗಳನ್ನ ಬಳಸಿ ಅಂತ ಕವಿ ಈ ಪೋಯಮಲ್ಲಿ ಹೇಳ್ತಾರೆ. ಈ ಪೋಯಮಲ್ಲಿ ಬೇರೆ ಪಾಠ ಅಥವಾ ಇನ್ಯಾವುದೋ ಪೋಯಮ್ ಥರ ಇಲ್ಲಿ ಒಂದು ಸ್ಟೋರಿ ಇಲ್ಲ. ತಮಗೆ ಸ್ಟೋರಿ ಇದ್ಬಿಟ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ, ಕೇಳಿಬಿಟ್ಟು ಆ ಸ್ಟೋರಿನ ನೆನ್ಪಿಟ್ಕೊಂಡು ಬಿಟ್ಟಿರ್ತೀರ. ಇದು ತುಂಬ ಚಿಕ್ಕದಾಗಿರ್ತಕ್ಕಂಥ ಪೋಯಮ್ ಆದರೂ ಕೂಡ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಕವಿ ಇಲ್ಲಿ ಹೇಳಿದ್ದಾರೆ. ತಾವೆಲ್ರಿಗೂ ಕೂಡ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ತಾವು ಕೂಡ ಓದಿ. ಇದು ಮೆಮೊರೈಸೇಷನ್ಗೆ ಇರೋದ್ರಿಂದ ಎಕ್ಸಾಮಿನೇಷನಲ್ಲಿ ಈ ಪೋಯಮನ್ನು ಬರೆಯೋದಕ್ಕೆ ಕೊಡ್ತಾ ಇರ್ತಾರೆ. ತಾವು ಇದನ್ನು ಚೆನ್ನಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.